ಗಿಲ್ಲಿನ ನೋಡಿ ಯಾರೆಲ್ಲ ಉರ್ಕೋತಾ ಇರ್ತಿರಲ್ಲ ಅಂಥವ್ರಿಗೆ ಒಂದು ವಿಡಿಯೋ ಮರೀದೆ ಅಂಥವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ನಿನ್ನೆ ಎಪಿಸೋಡಲ್ಲಿ ಒಂದು ಮಾತು ಹೇಳಿದ್ದೆ, ಒಂದು ವಿಡಿಯೋ ಕೂಡ ಮಾಡಿದ್ದೆ. ಅದನ್ನು ತುಂಬ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದರಲ್ಲೇ ಅರ್ಥ ಆಗೋಯ್ತು ಏನಪ್ಪ ಅಂತಂದರೆ, ನೀವು ಯಾರೂ ಕೂಡ ಪೂರ್ತಿ ವಿಡಿಯೋ ನೋಡ್ತಾ ಇಲ್ಲ ಅಂತ. ನನ್ನ ತಮ್ಮನೇಲಿ ನೋಡ್ಬಿಟ್ಟು ಸಾಕಷ್ಟು ಜನ ಅನ್ಕೊತಾ ಇರೋದೇನಪ್ಪ ಅಂತಂದರೆ ನಾನು ಗಿಲ್ಲಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇದ್ದೀನಿ ಅಂತ. ಬೆರಕೆ ನನ್ನ ಮಕ್ಕಳ, ಸ್ವಲ್ಪ ಕರೆಕ್ಟಾಗಿ ತಾಳ್ಮೆಯಿಂದ ಪೂರ್ತಿ ವಿಡಿಯೋ ನೋಡ್ರು. ನಿಮ್ಗಳಿಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು, ಗಿಲ್ಲಿ ಫ್ಯಾನ್ಸ್ಗಳಿಗೋಸ್ಕರನೇ ವಿಡಿಯೋ ಮಾಡಿರೋದು. ಅದರಲ್ಲೂ ತಿರ್ಗಾ ಬಂದ್ಬಿಟ್ಟು ಪ್ರೊಮೋ ನೋಡ್ಬಿಟ್ಟು ಏನೋ ಡಿಸೈಡ್ ಮಾಡ್ತೀಯೋ ಪೂರ್ತಿ ಎಪಿಸೋಡ್ ನೋಡೋ. ಬಾಯಿಗೆ ಬರುತ್ತೆ ನನಗೆ ಬೈಯೋದಕ್ಕೆ, ಬಟ್ ಏನೂ ಬರ್ತಾ ಇಲ್ಲ ಬಾಯಿಗೆ. ನಿಮ್ಮ ಪ್ರಕಾರ ಏನು ಅಂದರೆ ಸ್ಟಾರ್ಟಿಂಗಲ್ಲಿ 1 ನಿಮಿಷ ನೋಡ್ಬಿಡೋದು, ಲಾಸ್ಟಿಗೆ 1 ನಿಮಿಷ ನೋಡ್ಬಿಡೋದು. ಹಂಗಿದ್ರೆ ದಯವಿಟ್ಟು ನೋಡೋಕ್ಕೆ ಹೋಗ್ಬೇಡಿ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಪಾಪ ಗಿಲ್ಲಿ ಫ್ಯಾನ್ಸ್ಗಳಿಗೋಸ್ಕರ ಅಂತಂದೇಳಿ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ಪ್ರೊಮೋ ನೋಡಿಕೊಂಡು ಎಪಿಸೋಡ್ನ ರಿಪೀಟೆಡಾಗಿ ನೋಡ್ಕೊಂಡು ನಾನು ವಿಡಿಯೋ ಮಾಡಿದ್ರೆ ನನಗೇ ಹೋಗಿತಾ ಇದ್ದಾರೆ. ರೀ ಸ್ವಾಮಿ, ಪೂರ್ತಿ ವಿಡಿಯೋ ನೋಡಿ, ನಿಮ್ಮ ಗಿಲ್ಲಿ ಬಗ್ಗೆ ನಾನೆಷ್ಟು ಚೆನ್ನಾಗಿ ಮಾತಾಡಿದ್ದೀನಿ ಅಂತ ನಿಮಗೆ ಅರ್ಥ ಆಗುತ್ತೆ. ಓಕೆ, ಅಷ್ಟಿಲ್ಲದೆ ಇನ್ಸ್ಟಾಗ್ರಾಮಲ್ಲಿ ಯಾರೂ ಕೂಡ ಅಷ್ಟು ಜನ ಗಿಲ್ಲಿ ಫಾಲೋವರ್ಸ್ ಯಾರೂ ಕೂಡ ನಾನು ಅಷ್ಟು ಬೇಗ ಅಷ್ಟು 50 ಫಾಲೋವರ್ಸ್ವರೆಗೂ ತೊಗೊಂಡ್ಬರ್ತಾ ಇರಲಿಲ್ಲ. ಓಕೆ, ಈಗ ಎಸ್ಪೆಷಲಿ ನಿನ್ನೆ ಎಪಿಸೋಡಲ್ಲಿ ಏನೋ ಒಂದು ನಡೀತು, ಅದನ್ನು ನಾನು ಪ್ರೊಮೋ ನೋಡ್ಬಿಟ್ಟು ಮಾತಾಡಿರ್ತೀನಿ. ಅದನ್ನು ಎಷ್ಟು ಚೆನ್ನಾಗಿ ಮಾತಾಡಿದ್ದೀನಿ ಅಂತಂದೇಳಿ ಪೂರ್ತಿ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಸಾಕಷ್ಟು ಜನ ಅದನ್ನು ತಪ್ಪು ತಿಳ್ಕೊಂಡಿರೋದು ಯಾವ ರೀತಿ ಅಂತಂದರೆ, ಪ್ರೊಮೋ ನೋಡ್ಬಿಟ್ಟು ಡಿಸೈಡ್ ಮಾಡಬೇಡ ಅಂತ. ನಾನು ಪ್ರೊಮೋ ನೋಡ್ಬಿಟ್ಟು ಡಿಸೈಡ್ ಮಾಡಿದ್ರೂ ಕೂಡ ರಿಯಾಲಿಟಿನೇ ಹೇಳಿದ್ದೆ. ಗಿಲ್ಲಿ ಕಾವ್ಯನ ಉಳಿಸ್ಕೊಳ್ಳೋದಕ್ಕೆ ಅರಸಾಹಸ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ನೇ ಹೊರತು ಕಾವ್ಯನ ಉಳಿಸ್ಕೊಂಡೇ ಬಿಟ್ಟ, ಮೋಸ ಮಾಡೇ ಬಿಟ್ಟ ಅಂತ ಹೇಳಿಲ್ಲ. ಸಾಕಷ್ಟು ಜನಕ್ಕೆ ನಾನು ತಮ್ಮನೇಲೆಲ್ಲ ಒಂದಷ್ಟು ಮಾತುಗಳನ್ನ ಹಾಕಿರ್ತೀನಿ. ಅದು ಏನೇನೆಲ್ಲ ಗಾಸಿಪ್ ನಡೀತಾ ಇದೆ ಆ ಒಂದಷ್ಟು ಡೈಲಾಗ್ಗಳನ್ನೇ ಹಾಕಿರ್ತೀನಿ. ಗಾಸಿಪ್ಗಳನ್ನ ತಮ್ಮನೇಲೆಲ್ಲ ಹಾಕಿರ್ತೀನಿ. ಅದೇ ಗಾಸಿಪ್ಗಳನ್ನ ಸ್ಟಾರ್ಟಿಂಗ್ ಒಂದು 30 ಮಿನಿಟ್ಸ್ ಹುಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಯೂಟ್ಯೂಬ್ದು ಬೇಸಿಕ್ ನಾಲೆಡ್ಜ್ ಇಲ್ಲ ಅಂತಂದ ಮೇಲೆ ನೀವುಗಳು ಬೇಡ, ನನಗೆ ಬಾಯಿ ಬರ್ತಾ ಇಲ್ಲ. ಎಸ್ಪೆಷಲಿ ರಿಯಲ್ ಗಿಲ್ಲಿ ಫ್ಯಾನ್ಸ್ ಯಾರು ಕೂಡ ಈ ರೀತಿ ಮಾಡಲ್ಲ. ರಿಯಲ್ ಫ್ಯಾನ್ಸ್ಗಳು ಯಾರು ಕೂಡ ಈ ರೀತಿ ರಿಯಾಕ್ಟ್ ಮಾಡಲ್ಲ, ಆ ರೀತಿ ನೆಗೆಟಿವ್ ಕಮೆಂಟ್ಸ್ ಹಾಕಲ್ಲ. ಈ ಬೆರಕೆ ನನ್ನ ಮಕ್ಳು ಇರ್ತಾರಲ್ಲ ಕೆಲವರು, ಅವ್ರುಗಳೇ ಆ ರೀತಿ ಮಾಡೋದು. ಸೊ ನೆನ್ನೆ ಎಪಿಸೋಡಲ್ಲಿ ಕಾವ್ಯಂಗೆ ಫೇವರಿಸಮ್ ಮಾಡ್ತಾರೆ ಅಂತಂದೇಳಿ ಸಾಕಷ್ಟು ಜನ ತಪ್ಪು ತಿಳ್ಕೊಂಡಿದ್ರು. ನೆನ್ನೆ ಎಪಿಸೋಡ್ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಾಗಿರುತ್ತೆ, ಗಿಲ್ಲಿ ಎಲ್ಲೂ ಕೂಡ ಫೇವರಿಸಮ್ ಮಾಡಿಲ್ಲ, ಕರೆಕ್ಟಾಗಿ ಆಟ ಆಡಿದ್ದಾನೆ ಅಂತಂದೇಳಿ. ಅದು ಯಾವ ರೀತಿ ಅಂತಲೂ ನೋಡಿರ್ಬೋದು ನೀವು. ಸ್ಪಂದನ ಮತ್ತು ಕಾವ್ಯ ಅವರಿಬ್ಬರಲ್ಲಿ ಸ್ಪಂದನಂಗೆ ಫೇವರಿಸಮ್ ಮಾಡಿ, ಕರೆಕ್ಟಾಗಿ ಫೇವರಿಸಮ್ ಅಂತ ಹೇಳೋಕ್ಕಾಗಲ್ಲ, ಕರೆಕ್ಟಾಗಿ ನ್ಯಾಯ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಓಕೆ, ಅದಾದ ನಂತರ ನೆಕ್ಸ್ಟ್ ಕಾವ್ಯಂಗೆ ಆ ರೀತಿ ಅನ್ನೋದ್ರ ಬಕೆಟ್ ಹಿಡಿಯಂಗೆ ಆಗಿದ್ದಿದ್ರೆ, ಬರೀ ಕಾವ್ಯ ಒಬ್ಬಳಿಗೆ ಬಕೆಟ್ ಹಿಡಿಯೋದಾಗಿದ್ದಿದ್ರೆ ಇಷ್ಟು ದಿನ ಗಿಲ್ಲಿ ಕೊನೆಯವರೆಗೂ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ. ಯಾಕೆ ಅಂತಂದರೆ, ಯಾರೋ ಒಬ್ಬರಿಗೆ ಬಕೆಟ್ ಹಿಡ್ದಂಥ ನನ್ನ ಮಕ್ಕಳು ಎಲ್ಲರೂ ಕೂಡ ಆಚೆ ಹೋಗಿದ್ದಾಯ್ತು. ಎಕ್ಸಾಂಪಲ್ಗಳು ನಾನು ಹೇಳೋದು ಬೇಡ, ಅದು ನಿಮಗೆ ಗೊತ್ತಿರುತ್ತೆ. ಬಿಗ್ ಬಾಸ್ ಮನೆಗೆ ಯಾವ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಯಾವ ರೀತಿ ಕೊಡಬೇಕು ಅಂತ ಕರೆಕ್ಟಾಗಿ ತಿಳ್ಕೊಂಡು ಡೇ ಬೈ ಡೇ ನಿಮ್ಗಳನ್ನೆಲ್ಲ ನೋಡ್ತಕ್ಕಂಥ ಆಡಿಯನ್ಸ್ ಎಲ್ಲರೂ ನಿಮ್ಮನ್ನೆಲ್ಲ ನಗಿಸ್ತಾ, ಕೆಲವೊಂದು ಕಡೆ ಫಿಸಿಕಲ್ ಟಾಸ್ಕ್ ಆಡೋಕ್ಕಾಗಲಿಲ್ಲ ಅಂದರೂ ಕೂಡ ಗಿಲ್ಲಿ ಕೊನೆಯವರೆಗೂ ಬಂದು ಎಂಟ್ರಿ ಆಗಿ ಇಲ್ಲಿ ಟಾಪ್ 5ಗೂ ಹೋಗಿ ಟಾಪ್ 2ಗೂ ಹೋಗಿ, ಹೇಳೋಕ್ಕಾಗಲ್ಲ ಟಾಪ್ 1ಗೂ ಬರ್ತಾನೆ. ಅದು ಗಿಲ್ಲಿ ತಾಕತ್ತು. ಫಿಸಿಕಲ್ ಟಾಸ್ಕ್ ಆಡೋಕ್ಕೆ ಬರಲ್ಲ, ಮಾತಾಡ್ತಾನೆ, ಸೊಂಟ ಇಲ್ಲ ಅಂತಂದೇಳಿ ಆಡ್ಕೊಳ್ಳೋರು ಪರವಾಗಿಲ್ಲ, ಮಾತಾಡೋ ನಿಮ್ಮಂಥವ್ರಿಗೆ ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಯಾರೋ ನಿನ್ನೆ ಇನ್ನೊಂದಷ್ಟು ಜನ ಮಾತಾಡ್ತಾ ಇದ್ರು, ಪ್ರೋಮೋ ನೋಡಿನೇ ಡಿಸೈಡ್ ಮಾಡ್ತೀಯಾ, ಪ್ರೋಮೋ ನೋಡಿನೇ ಡಿಸೈಡ್ ಮಾಡ್ತೀಯ. ನಾನು ಪ್ರೋಮೋ ನೋಡಿನೇ ಡಿಸೈಡ್ ಮಾಡಲ್ಲ, ನಾನು ಸ್ವಲ್ಪ ಲೈವ್ ನೋಡ್ತೇನೆ. ಬಟ್ ಪ್ರೋಮೋ ನೋಡಿದಾಗ ಏನೇನೆಲ್ಲ ಗೆಸ್ ಮಾಡ್ಬೋದು ಅದನ್ನು ಗೆಸ್ ಮಾಡ್ತೀನಿ. ಬಿಕಾಸ್ ಯಾಕೆ ಅಂತಂದರೆ, ಅಡ್ವಾನ್ಸ್ಡಾಗಿ ನಾನೇನಾದರೂ ನಿಮಗೆ ಲೈವಲ್ಲಿ ನಾನು ಇದನ್ನು ನೋಡಿದ್ದೀನಿ ಅಂತ ಬಂದ್ಬಿಟ್ಟು ನಿಮ್ಗೆ ಹೇಳ್ಬಿಟ್ರೆ, ಮೇಲ್ನವ್ರು ಇದ್ದಾರಲ್ವ ಅವ್ರು ನನಗೆ ಹಾಕಂಗೆ ಗುಮ್ತಾರೆ. ಯಾಕೆ ಹೇಳಿ, ಅಡ್ವಾನ್ಸ್ಡಾಗಿ ನಾನೇ ಎಲ್ಲ ಹೇಳ್ಬಿಟ್ರೆ ತಿರ್ಗಾ ನಮ್ಮ ಚಾನಲ್ ಇರೋದು ಏನಕ್ಕಪ್ಪ ಅಂತಂದೇಳಿ ನನಗುಮ್ತಾರೆ. ಲೈವ್ ಎಲ್ರಿಗೂ ಬರುತ್ತೆ, ಲೈವ್ ಎಲ್ಲರೂ ನೋಡ್ತಾರಂತ ನನಗೂ ಗೊತ್ತು. ಬಟ್ ಅದ್ರ ಒಳಗಡೆ ಏಳು ಬೀಳುಗಳನ್ನ ಅಬ್ಸರ್ವ್ ಮಾಡಿನೇ ನಾನು ಮಾತಾಡೋದು. ಪ್ರೋಮೋ ರಿಯಾಕ್ಷನ್ಸ್ ಅಂತ ಇರುತ್ತೆ. ಬೇರೆಯವರೆಲ್ಲ ಪ್ರೋಮೋ ರಿಯಾಕ್ಷನ್ಸ್ ಕೊಟ್ಟಾಗ ಕರೆಕ್ಟಾಗಿ ಕಮೆಂಟ್ಸ್ ಹಾಕ್ತೀರಾ. ಏಕೆ, ಮಿಡಲ್ ಕ್ಲಾಸ್ ಹುಡುಗರು ಕಮೆಂಟ್ ಹಾಕಿದಾಗ, ಮಿಡಲ್ ಕ್ಲಾಸ್ ಹುಡುಗರು ಬಂದ್ಬಿಟ್ಟು ಏನಾದರೂ ಸ್ವಲ್ಪ ರಿಯಾಕ್ಟ್ ಮಾಡಿದಾಗ ಉರಿಯುತ್ತೆ ಕೆಳಗಡೆ. ಯಾಕೆ ಅಂತಂದರೆ, ಆದಷ್ಟು ಕಡಿಮೆ ಅವಧಿಯಲ್ಲಿ ನಿಯರ್ಲಿ 50K ಸಬ್ಸ್ಕ್ರೈಬರ್ಸ್ನ ತೊಗೊಂಡ್ಬಿಟ್ಟ ಅಂತಂದೇಳಿ ಒಂದು ಬರ್ನಿಂಗ ನಿಮಗೆ. ಅಲ್ಲ, ಆ ಥರ ಏನಾದರೂ ಇದ್ದರೆ ಹೇಳೋಕ್ಕಾಗಲ್ಲ. ಸಾಕಷ್ಟು ಜನ 5-6 ವರ್ಷ ಕಷ್ಟಪಟ್ಟಿದ್ದಾರೆ. ಇಲ್ಲ, ಇವನು ಒಂದು ವರ್ಷಕ್ಕೆ ಕರೆಕ್ಟಾಗಿ 50 ವರ್ಷಕ್ಕೆ ತುದಿಗೆ ತೊಗೊಂಡು ನಿಲ್ಸ್ಕೊಂಬಿಟ್ಟ ಅಂತಂದು ಏನಾದರೂ ಬರ್ನಿಂಗ್ ಇದ್ದರೆ ಹೇಳಿ. ಅಂಥವ್ರೆ ನೆಗೆಟಿವ್ ಕಮೆಂಟ್ಗಳನ್ನ ಹಾಕೋದು. ಇನ್ನು ಮಿಗ್ದವ್ರೆಲ್ರಿಗೂ 100K 200K ಹಾಕ್ದವ್ರದ್ದು ಬದನೇಕಾಯಿ ಕಂಟೆಂಟ್ ಇರಲ್ಲ ಅದರಲ್ಲಿ. ಅವ್ರುಗಳಿಗೂ ವಾವ್ ಸರ್, ಸೂಪರ್ ಸರ್ ಅಂತೆಲ್ಲ ಆಗ್ತಾ ಇರ್ತೀರಾ. ಅಷ್ಟೇ, ಏನು ಹೇಳೋಕ್ಕಾಗಲ್ಲ. ರಿಯಲ್ ಗಿಲ್ಲಿ ಫ್ಯಾನ್ಸ್ ಯಾರಿದ್ದೀರಾ, ತಾಳ್ಮೆಯವ್ರಿಗೆ ಇಲ್ಲಿವರೆಗೂ ನೋಡಿದ್ದೀರ ಅಂತ ನಾನು ಅನ್ಕೊತೀನಿ. ನೀವುಗಳಿಂದನೇ ಈ ಬಿಗ್ ಬಾಸ್ ಸೀಸನ್ ಆಲ್ಮೋಸ್ಟ್ ನನ್ನ ವಿಡಿಯೋಗೆ ಪಾಸಿಟಿವ್ ರೆಸ್ಪಾನ್ಸ್ ಬಂದಿರೋದು. ಅದಂತೂ ನಾನು ಎಸ್ಪೆಷಲಿ ನೆನೆಸ್ಕೊತ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ.
ಬೆರಕೆ ನನ್ನ ಮಕ್ಳಿಗೆ ನಾನು ಎಷ್ಟು ಉಗಿದ್ರು ವೇಸ್ಟು. ತಿರ್ಗಾ ವಾಪಸ್ ಬಂದು ಇದೇ ವಿಡಿಯೋಗೆ ನೆಗೆಟಿವ್ ಕಮೆಂಟ್ ಹಾಕ್ತಾರೆ. ಅವ್ರು ಯಾರ್ಯಾರು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ನನ್ನ ವೀಡಿಯೋದಲ್ಲಿ ಕಮೆಂಟ್ಸಲ್ಲಿ ನೋಡಿ, ಅಲ್ಲಿ ಬಂದು ನಿಂತಿರ್ತಾರೆ ಅವ್ರುಗಳೇ ಅಷ್ಟೇ. ಥ್ಯಾಂಕ್ ಯು.